ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವಿಡಿಯೋ ನೋಡ್ತಿದ್ರೇ. ನಾನಿವತ್ತು ಮಾತಾಡ್ತಿರೋ ವಿಷಯ ಬಂದ್ಬಿಟ್ಟು ಭತ್ತದ ತೋರಣ ಯಾಕೆ ಮನೆ ಬಾಗಿಲಿಗೆ ಹಾಕಬೇಕು ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ವಾಸ್ತು ಪ್ರಕಾರ ಭತ್ತದ ತೋರಣ ಮನೆ ಬಾಗಿಲಲ್ಲಿರೋದ್ರಿಂದ ಯಾವುದೇ ಥರ ನಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಇರೋದಿಲ್ಲ. ಹಾಗೆ ಸಕಾರಾತ್ಮಕ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಲಕ್ಷ್ಮಿ ಕೂಡ ಶಾಶ್ವತವಾಗಿ ನೆಲೆಸ್ತಾರೆ ಅಂತ ಹೇಳ್ತಾರೆ. ಈ ತೋರಣ ಕಟ್ಟೋದ್ರಿಂದ ಮನೆಗೆ ತುಂಬಾ ಅಭಿವೃದ್ಧಿ, ಏಳಿಗೆ ಮತ್ತು ಆರೋಗ್ಯ ಸಮಸ್ಯೆ ಮನೇಲಿ ಏನಿರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಆಹಾರ ಪದಾರ್ಥಗಳಲ್ಲಿ ಮೇನು ಹೇರಳವಾಗಿ ಬೆಳೆಯುವಂಥದ್ದು ಭತ್ತ. ಸೊ ಭತ್ತದ ತೋರಣ ಎಲ್ಲ ಕಡೆ ಸಿಗುತ್ತೆ. ಸೊ ಲೋಕಲ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ಆನ್ಲೈನ್ಗಳಲ್ಲೂ ಸಿಗುತ್ತೆ. ಸೊ ಇದರದ ಬೆಲೆ ಏನು ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ನಿಮಗೆ 350ರಿಂದ ಒಂದು 500 ರೂಪಾಯಿಗೆಲ್ಲ ಸಿಗುತ್ತೆ. ನೀವು ಈ ತೋರಣ ನೋಡ್ತಿರ್ಬೋದು. ನಾನು ಇದನ್ನು ಕಟ್ಟಿ ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಗಿದೆ. ನಾವು ಮದುವೆ ಆಗಿ ಹೊಸದಾಗಿ ಮನೆ ಅಂತ ಯಾವಾಗ ನಾವು ಜೀವನ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆ ಟೈಮಲ್ಲಿ ನಾನು ಈ ತೋರಣ ಹಾಕಿರೋವಂಥದ್ದು. ಇದನ್ನು ನಾನು ಆವಾಗ ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ನನಗೊಂದು 650 ಆಯಿತು. ಬಟ್ ಇವಾಗ ಇದರ ಪ್ರೈಸ್ ಬಂದ್ಬಿಟ್ಟು ಒಂದು 250ರಿಂದ 300 ರೂಪಾಯಿಗೆ ಲೋಕಲಲ್ಲಿ ಸಿಗುತ್ತೆ. ಸೊ ಆದಷ್ಟು ಯಾರು ಎಲ್ಲ ಹಾಕಿರ್ತೀರ ತುಂಬಾ ಒಳ್ಳೆಯದು. ಯಾರು ಹಾಕಿಲ್ಲ ಖಂಡಿತವಾಗ್ಲೂ ಇದನ್ನು ನೀವು ಇವತ್ತೇ ಪರ್ಚೇಸ್ ಮಾಡಿ ಹಾಕಿದ್ರೆ ಮನೆಗೆ ತುಂಬಾ ಒಳ್ಳೆಯದು, ಅಭಿವೃದ್ಧಿ. ಇದು ಇವಾಗ ಎಲ್ಲ ಕಡೆ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ, ಈವನ್ ಮೀಶೋದಲ್ಲಿ ಕೂಡ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಸೊ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಲೋಕಲಲ್ಲಿ ಕೂಡ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡಿ ನೀವು ಇದನ್ನು ತೊಗೊಂಡು ಖಂಡಿತವಾಗ್ಲೂ ಮನೆ ಬಾಗಿಲಿಗೆ ಇದನ್ನು ಹಾಕಿ. ಸೊ ಇದನ್ನು ದೇವ್ರ ಮನೆಗೂ ಕೂಡ ಹಾಕ್ತಾರೆ, ಮನೆ ಮೇನ್ ಡೋರ್ಗೂ ಕೂಡ ಹಾಕ್ತಾರೆ. ಸೊ ಮನೆ ಮೇನ್ ಡೋರ್ಗೆ ಹಾಕಿದ್ರೆ ಸಾಕು, ದೇವ್ರ ಮನೆಗೆ ಹಾಕೋ ಅವಶ್ಯಕತೆ ಏನೂ ಇಲ್ಲ. ಸೊ ಆದಷ್ಟು ನಾವು ಇದನ್ನು ಮೇನ್ ಡೋರ್ಗೆ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಮನೆಗೆ ಯಾವುದೇ ಥರ ನೆಗೆಟಿವಿಟಿ ಬರೋದಿಲ್ಲ. ಮತ್ತು ದೃಷ್ಟಿ ಅಂತ ಏನು ಹೇಳ್ತಾರೆ ಅದು ಕೂಡ ಇದನ್ನು ಹಾಕೋದ್ರಿಂದ ದೃಷ್ಟಿ ಕೂಡ ಆಗೋದಿಲ್ಲ. ಮತ್ತು ಇನ್ನೊಂದು ಏನು ಕಾಸ್ ಅಂತ ಹೇಳಿದ್ರೆ, ನಾವು ರೈತರಿಗೆ ಸಹಾಯ ಕೂಡ ಮಾಡ್ದಂಗೆ ಆಗುತ್ತೆ. ಈ ಮುಖಾಂತರ ಅವರಿಗೆ ನಾವು ಒಂದು ಸಣ್ಣದಾಗಿ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಆದಷ್ಟು ಭತ್ತದ ತೋರಣ ಎಲ್ಲರ ಮನೆಯಲ್ಲೂ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿರ್ತಾರೆ. ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೀನಿ. ಇದನ್ನು ಸ್ಟಾರ್ಟಿಂಗ್ ನಾನು ಹಾಕಿದಾಗ ನಾವು ಪ್ರೀವಿಯಸ್ ಇದ್ದಿದ್ದು ಅಪಾರ್ಟ್ಮೆಂಟಲ್ಲಿ. ಸೊ ಇದನ್ನು ಸುಮಾರು ಜನ ಆಗ ಕೇಳಿದ್ರು ನೋಡಿ ಎಷ್ಟು ಏನು ಅಂತ. ಆಗ ಸುಮಾರು ನಮ್ಮ ಫ್ಲೋರಲ್ಲಿ ಎಷ್ಟು ಜನ ಇದ್ದರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿದ್ರು. ಸೊ ಇದೇನೋ ಒಂಥರ ಹೊಸತನ ಅನ್ನಿಸ್ತಾ ಇತ್ತು ನನಗೆ ಆವಾಗ ನೋಡಿದ್ರೆ. ಬಟ್ ಇವಾಗ ಕಾಮನ್ ಆಗಿದೆ, ಎಲ್ಲರ ಮನೇಲೂ ನಾನು ಸಾಮಾನ್ಯವಾಗಿ ನೋಡಿದ್ದೀನಿ. ಬಟ್ ಇನ್ನೂ ಯಾರೆಲ್ಲ ಹಾಕಿಲ್ಲ ಖಂಡಿತವಾಗ್ಲೂ ತೊಗೊಂಡು ಹಾಕಿ, ಮನೆಗೆ ತುಂಬಾ ಒಳ್ಳೆಯದಾಗತ್ತೆ. ಸೊ ಇದಕ್ಕೆ ಇನ್ನೊಂದು ಮುಖ್ಯವಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಇದನ್ನು ತೊಗೊಂಡು ಬಂದು ಹಾಕ್ಬಿಡೋದು ಇಂಪಾರ್ಟೆಂಟ್ ಅಲ್ಲ. ಅದನ್ನು ತೊಗೊಂಡು ಬಂದ ಮೇಲೆ ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಿ ಹಾಕಬೇಕಾಗತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ನೀವಾಗ ಭತ್ತದ ತೋರಣ ತೊಗೊಂಡು ಬಂದಿದ್ದ ತಕ್ಷಣ ಹಾಗೆ ಡೈರೆಕ್ಟಾಗಿ ತೊಗೊಂಡೋಗಿ ಡೋರ್ಗೆ ಹಾಕಂಗಿಲ್ಲ. ಅದನ್ನು ಒಂದು ದಿನ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಹೂ ಇಟ್ಟು ಪೂಜೆ ಮಾಡಿ, ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ, ಮತ್ತು ಮಂಗಳಾರತಿ ಮಾಡಿ, ಅಂದರೆ ದೇವ್ರಿಗೆ ಆರತಿ ನಾವು ಯಾವ ಥರ ಮಾಡ್ತೀವಿ ಅದೇ ರೀತಿ ಆರತಿ ಮಾಡಿ, ನಿಮ್ಮ ಮನೆ ದೇವರ ವಾರ ಯಾವತ್ತಿರುತ್ತೆ ಆ ವಾರಗಳಲ್ಲಿ ನೀವು ಈ ಭತ್ತದ ತೋರಣನ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಶುಕ್ರವಾರ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಧಾನ್ಯ ಲಕ್ಷ್ಮಿ ಅಂತ ಹೇಳ್ತಾರೆ, ಭತ್ತ ಕೂಡ ಧಾನ್ಯ ಅಲ್ವಾ. ಸೊ ಧಾನ್ಯ ಲಕ್ಷ್ಮಿನ ಪೂಜೆ ಮಾಡಿನೇ ನಾವು ನಮ್ಮನೆ ಬಾಗಿಲಿಗೆ ಹಾಕ್ಕೊಳ್ಳೋದ್ರಿಂದ ಅದರದ್ದು ಪಾಸಿಟಿವಿಟಿ ಇನ್ನೂ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ನೀವು ಭತ್ತದ ತೋರಣ ತೊಗೊಂಡು ಬಂದಾಗ ಡೈರೆಕ್ಟಾಗಿ ಹಾಗೆ ಬಾಗಿಲಿಗೆ ಹಾಕ್ತೆ ಒಂದು
ಸಲ ತೊಗೊಂಡು ಬಂದು ಪೂಜೆ ಎಲ್ಲ ಮಾಡಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಏನಾದರೂ ಮನಸ್ಸಲ್ಲಿ ಒಳ್ಳೆಯದು ಕೇಳಿಕೊಂಡು ಮನೆಗೆ ಒಳ್ಳೆಯದಾಗಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನೀವು ಇದನ್ನು ಮನೆ ಮೇನ್ ಡೋರ್ಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ಇರುತ್ತೆ. ನೀವು ಅಂದ್ಕೊಳ್ದಿರೋಷ್ಟು ನಿಮಗೆ ಒಳ್ಳೆಯದಾಗತ್ತೆ ಮನೆಗೆ. ಸೊ ನಾನು ಇದನ್ನು ಹಾಕಿ ತುಂಬ ದಿನಗಳಾಗಿದೆ, ನಿಯರ್ಲಿ ಒಂದು 4 ಇಯರ್ಸ್ ಆಗಿದೆ. ಸೊ ನಿಮ್ಗೆ ಈ ತೋರಣ ನೋಡಿದ್ರೇ ಗೊತ್ತಾಗ್ತಿರ್ಬೋದು, ತುಂಬ ದಿನ ಆಗಿದೆ ನಾನು ಇದನ್ನು ತೊಗೊಂಡು. ಬಟ್ ಇಲ್ಲೇನು ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ನಿಯರು ಫಾರೆಸ್ಟ್ ಅಂತ ನಾನು ಪ್ರೀವಿಯಸ್ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ನಮ್ಮ ಮನೆ ನಿಯರ್ ಇರೋದು ಫಾರೆಸ್ಟಲ್ಲಿ ಮಿಡಲಲ್ಲಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳು ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಭತ್ತದ ತೋರಣ ಆಲ್ಮೋಸ್ಟ್ ಭತ್ತ ಖಾಲಿಯಾಗಿರೋದು ಈ ಸ್ಮಾಲ್ ಬರ್ಡ್ಸ್ಗಳು ಬರುತ್ತಲ್ಲ, ಅದು ಬಂದು ತಿನ್ಕೊಂಡೋಗುತ್ತೆ. ಆ ಭತ್ತನೆಲ್ಲ ತಿಂದು ಖಾಲಿ ಮಾಡಿ ಅದೆಲ್ಲ ಉದುರಿಸೋಗಿರುತ್ತೆ. ಸೊ ಅದು ಕೂಡ ನಾವು ಒಂದು ಜೀವಿಗೆ ಊಟ ಕೂಡ ಕೊಟ್ಟಂಗೆ ಆಗುತ್ತೆ ಅಂತ ಅದೊಂದು ಮನಸ್ಸಿಗೆ ಸಮಾಧಾನ ಕೂಡ ಇದೆ ನನಗೆ. ಸೊ ಇದು ಬಾಳಿಕೆ ಎಷ್ಟು ವರ್ಷ ಬರುತ್ತೆ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಒಂದು 5 ಇಯರ್ಸ್ ನಿಮಗೆ ಇದು ಬಾಳಿಕೆ ಬರುತ್ತೆ. ಬಟ್ ಕೆಲವೊಂದು ಸಲ ಮಳೆಗಾಲ ಬಿಸಿಲುಗಾಲ ತುಂಬ ಒಣಗಿರೋದ್ರಿಂದ ಅದು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಭತ್ತ ಎಲ್ಲ ಫುಲ್ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಬಟ್ ನೀವು ಇದನ್ನು ಹಾಕ್ಕೊಳ್ಳಿ, ಹಾಕ್ಕೊಂಡ್ಮೇಲೆ ಸ್ವಲ್ಪ ದಿನ ಆದಮೇಲೆ ಚೇಂಜ್ ಮಾಡ್ಬೋದು. ಬಟ್ ಮ್ಯಾಕ್ಸಿಮಮ್ ಅಂತೂ ನಿಮಗೊಂದು 4 ವರ್ಷ ಬಂದೇ ಬರುತ್ತೆ. ನಾನು ಹಾಕಿರೋ ತೋರಣ 4 ವರ್ಷ ಆಗಿದೆ. ಸೊ ನೀವು ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. 4 ವರ್ಷ ನಾವು ಒಂದು ಸಲ ಇನ್ವೆಸ್ಟ್ ಮಾಡೋದು ಒಂದು 300-400 ರೂಪಾಯಿ ಇನ್ವೆಸ್ಟ್ ಮಾಡೋದು ನಿಯರ್ಲಿ ನಮಗೊಂದು 4 ಇಯರ್ಸ್ವರೆಗೂ ಅದು ಮನೆಗೆ ಎಷ್ಟು ಕಳಕಳಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ನೀವೇ ಯಾವ ಥರ ನಮ್ಮ ಬಾಗಿಲು ಒಂದು ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ. ಸೊ ಅದೊಂದು ತೋರಣ ಹಾಕಿ ಮನೆಗೆ ಒಂದು ಸಣ್ಣ ರಂಗೋಲೆ ಇಟ್ಟು ಒಂದು ದೀಪ ಅಂಟಿಸಿದ್ರೆ ಸಾಕಲ್ವಾ, ಮನೆಗೆ ಇನ್ನೇನು ಬೇಕು, ಲಕ್ಷ್ಮೀ ಕಳೆ ತಾನಾಗಿ ಎದ್ದು ಕಾಣುತ್ತೆ. ನನಗಂತೂ ಇದರಲ್ಲೆಲ್ಲ ತುಂಬಾ ನಂಬಿಕೆ ಇದೆ. ನಾನು ಫಾಲೋ ಮಾಡೋದನ್ನೇ ಪ್ರತಿಯೊಂದು ನಿಮಗೆ ನಾನು ಏನು ರಿವ್ಯೂ ಕೊಡ್ತೀನಿ ಅದೆಲ್ಲ ನಾನು ಫಾಲೋ ಮಾಡೋ ಅಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಅಂಥದ್ದು ಅಷ್ಟೇ. ಬಟ್ ಇದು ಯಾವುದೇ ಥರ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಖಂಡಿತ ಅಲ್ಲ. ನಾನು ಮಾಡೋದನ್ನು ನಾನು ನಿಮಗೆ ಖುದ್ದು ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಅದರಿಂದ ಆಗಿರೋ ಎಕ್ಸ್ಪೀರಿಯೆನ್ಸ್ನ ನನ್ನ ಸ್ನೇಹಿತೆಯರಿಗೆ ಹೇಳಬೇಕು ಅಂತ ಅಷ್ಟೇ ನನ್ನ ಉದ್ದೇಶ. ಸೊ ನೋಡಿದ್ರಲ್ಲ ಯಾವ ಥರ ಕಾಣಿಸ್ತಿದೆ ನಮ್ಮ ಮನೆ ಬಾಗಿಲು. ಖಂಡಿತ ನನಗೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ. ಒಂದು ಪೂಜೆ ಎಲ್ಲ ಮಾಡಿ ಈ ಮನೆ ಬಾಗಿಲು ನೋಡಿದಾಗ ಅದರದ್ದು ಒಂದು ವೈಬ್ರೇಷನ್ನೇ ಬೇರೆ ಥರ ಇರುತ್ತೆ. ಸೊ ಖಂಡಿತ ಯಾರೆಲ್ಲ ಇನ್ನೂ ಹಾಕಿಲ್ಲ ಮನೆಗೆ ತೊಗೊಂಡು ಬಂದು ಒಂದು ಸಲ ಈ ಭತ್ತದ ತೋರಣ ಹಾಕಿ. ಸೊ ನೀವು ಆಮೇಲೆ ನನಗೆ ಕಮೆಂಟ್ ಮಾಡ್ತೀರಾ, ಸರಸ್ವತಿ ನೀವು ಕೊಟ್ಟಿದ್ದ ಇನ್ಫಾರ್ಮೇಷನ್ ಖಂಡಿತ ಚೆನ್ನಾಗಿತ್ತು ಅಂತ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಇಷ್ಟ ಆಯಿತಾ? ಸೊ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಬೇಕು. ಸೊ ಇದು ಆನ್ಲೈನಲ್ಲೂ ಸಿಗುತ್ತೆ, ಲೋಕಲ್ ಮಾರ್ಕೆಟಲ್ಲೂ ಸಿಗುತ್ತೆ. ಸೊ ತೊಗೊಂಡು ಬಂದು ದಯವಿಟ್ಟು ಹಾಕಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ